ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟಕ್ಕೆ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಎನ್ಐಎ ಅಧಿಕಾರಿಗಳಿಂದ ಮಹತ್ವದ ಸುಳಿವೊಂದು ಪತ್ತೆಯಾಗಿದೆ. ಬಾಂಬ್ ಸ್ಫೋಟಕ್ಕೂ ಬಳ್ಳಾರಿಗೂ ನಂಟಿರೋದು ಗೊತ್ತಾಗ್ತಾ ಇದೆ. ಟ್ರೈನಿಂಗ್ ರಹಸ್ಯವೂ ಬಯಲಾಗಿದೆ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ. ಬಳ್ಳಾರಿಯಲ್ಲಿ ಬಾಂಬರ್ಗೆ ತರಬೇತಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರು ಬಾಂಬ್ ಬ್ಲಾಸ್ಟ್ಗೆ ಬಳ್ಳಾರಿ ನಂಟು ಹಿನ್ನೆಲೆ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಸೈಯದ್ ಸಮೀರ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಮಾಡ್ಯೂಲ್ ಮಾಸ್ಟರ್ ಮೈಂಡ್ ಮೆನಾಸ್ನ ಸಹಚರ ಸೈಯದ್ ಸಮೀರ್ ಆಗಿದ್ದಾನೆ. ಐಸಿಸ್ ಸಂಘಟನೆ ಜೊತೆಗೂ ಗುರುತಿಸಿಕೊಂಡಿದ್ದ ಉಗ್ರರ ನಂಟು ಹಿನ್ನೆಲೆ ಡಿಸೆಂಬರ್ನಲ್ಲೇ ಅರೆಸ್ಟ್ ಆಗಿದ್ದ. ಎನ್ಐಎ ಬಂಧನದಲ್ಲಿರುವ ಮಿನಾಜ್ ಅಲಿಯಾಸ್ ಸುಲೇಮಾನ್ ಹಿಸ್ಟ್ರಿಯೇ ಭಯಾನಕವಾಗಿದೆ. ದೇಶದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಸದಾ ಹವಣಿಸುತ್ತಿದ್ದ ಕ್ರಿಮಿಯಾಗಿದ್ದ. ಬಳ್ಳಾರಿ ಕೌಲ್ ಬಜಾರ್ನಲ್ಲಿ ಬಟ್ಟೆ ವ್ಯಾಪಾರಿಯಾಗಿದ್ದ ಇವನು ನಿಷೇಧಿತ ಪಿಎಫ್ಐ ಸಂಘಟನೆ ಕಾರ್ಯಕರ್ತನಾಗಿದ್ದ. ಐಸಿಸ್ ಉಗ್ರರ ಜೊತೆಗೆ ನಂಟು ಹೊಂದಿದ್ದಲ್ಲದೆ ಅಲ್ಪಸಂಖ್ಯಾತ ಯುವಕರನ್ನ ಟೆರರಿಸಂಗೆ ಪ್ರೇರೇಪಿಸುತ್ತಿದ್ದಂತೆ. 2023ರ ಡಿಸೆಂಬರ್ 18ರಂದು ಎನ್ಐಎ ದಾಳಿ ನಡೆಸಿ ಈತನನ್ನ ಬಂಧಿಸಿ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಿತ್ತು. ಬಾಂಬ್ ಸ್ಫೋಟದ ಶಂಕಿತ ಉಗ್ರನಿಗಾಗಿ ಬಳ್ಳಾರಿಯಲ್ಲಿ ಎನ್ಐಎ ಅಧಿಕಾರಿಗಳು ಶೋಧ ಮುಂದುವರೆಸಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಎಲ್ಲ ಸಿಸಿಟಿವಿಗಳನ್ನ ಪರಿಶೀಲಿಸಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಶಂಕಿತ ಉಗ್ರ ಓಡಾಡಿರೋ ಜಾಗ ಹಾಗೂ ಸಂಪರ್ಕಿತರನ್ನ ವಿಚಾರಣೆ ಮಾಡಿದ್ದಾರೆ. ಲೋಕಸಭೆ ಚುನಾವಣಾ ಅಖಾಡ ರಂಗೇರಿದೆ. ಅಳೆದು ತೂಗಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಮಾಡಲಾಗಿದೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಇತ್ತ ಬಿಜೆಪಿಯಿಂದಲೂ ನಾನಾ ಲೆಕ್ಕಾಚಾರ ನಡೀತಾ ಇದೆ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಲೋಕ ಲೆಕ್ಕಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೋಕಸಭೆಯ ಲೆಕ್ಕಾಚಾರ ರಾಜ್ಯ ರಾಜಕಾರಣದಲ್ಲಿ ಜೋರಾಗಿದೆ. ಶಿವಮೊಗ್ಗ ಕ್ಷೇತ್ರದಿಂದ ಗೀತಾ ಶಿವರಾಜ್ಕುಮಾರ್ ಸ್ಪರ್ಧೆ ಖಚಿತ ಎನ್ನಲಾಗಿದೆ. ಸಹೋದರಿ ಗೆಲುವಿಗಾಗಿ ಸಚಿವ ಮಧು ಬಂಗಾರಪ್ಪ ಕಾರ್ಯತಂತ್ರ ರೂಪಿಸುತ್ತಿದ್ದಾರೆ. ಮತ್ತೊಂದೆಡೆ ಕುಮಾರ್ ಬಂಗಾರಪ್ಪ ಬಿಜೆಪಿ ನಾಯಕರಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಉತ್ತರ ಕನ್ನಡಕ್ಕೆ ಕುಮಾರ್ ಬಂಗಾರಪ್ಪ ಕರೆತರುವ ಕುರಿತು ಕೈ ಪಾಳಯದಲ್ಲಿ ಚರ್ಚೆ ಆರಂಭವಾಗಿದೆ. ಹಾವೇರಿ ಕ್ಷೇತ್ರದಿಂದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅಖಾಡಕ್ಕೆ ಇಳಿಯಲಿದ್ದಾರೆ ಎನ್ನಲಾಗಿದೆ. ಧಾರವಾಡದಿಂದ ಪ್ರಹ್ಲಾದ್ ಜೋಶಿ, ಬೆಳಗಾವಿಯಿಂದ ಶೆಟ್ಟರ್ ಸ್ಪರ್ಧಿಸಿ ಗೆದ್ದಲ್ಲಿ ಕೇಂದ್ರ ಸಚಿವ ಸ್ಥಾನದ ವಿಚಾರವಾಗಿಯೂ ಬೊಮ್ಮಾಯಿ ಯೋಚನೆ ಮಾಡುತ್ತಿದ್ದಾರೆ. ಹೀಗಾಗಿ ಹೈಕಮಾಂಡ್ ಸೂಚನೆಗೆ ಕಾಯ್ತಿದ್ದಾರೆ ಎನ್ನಲಾಗಿದೆ. ಜೆಡಿಎಸ್ ನಾಯಕರು 2-3 ದಿನಗಳಲ್ಲಿ ನವದೆಹಲಿಗೆ ಹೋಗ್ತಾರೆ ಅಂತ ಅಶೋಕ್ ಹೇಳಿದ್ದಾರೆ. ಯಾವ ಸೀಟು ಕೇಳ್ತಾರೋ ಅದನ್ನ ಬಿಟ್ಟುಕೊಡುವ ಬಗ್ಗೆ ಚರ್ಚೆ ಆಗುತ್ತೆ. ಉಳಿದ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ ಅಂತಂದ್ರು. ಅವರು ಹೋಗ್ತಾರೆ. ಮೋಸ್ಟ್ಲಿ ಇನ್ನೊಂದು 2-3 ದಿನದಲ್ಲಿ ಅವರು ಡೆಲ್ಲಿಗೆ ಹೋಗ್ಬೋದು. ಅವರು ಯಾವ ಸೀಟನ್ನ ಪಡಿತಾರೆ ಅದನ್ನು ಬಿಟ್ಕೊಡೋವಂಥದ್ದಕ್ಕೆ ನಮ್ಮ ಕೇಂದ್ರ ನಾಯಕರು ಮಾತಾಡ್ತಾರೆ. ಉಳಿದಂಥ ಎಲ್ಲ ಸೀಟ್ಗಳು ಬಿಜೆಪಿ ಸ್ಪರ್ಧೆ ಮಾಡ್ತಾರೆ. ಲೋಕಸಭೆ ಟಿಕೆಟ್ ವಿಚಾರವಾಗಿ ವಯಸ್ಸು ಆರೋಗ್ಯ ಕಾರಣದಿಂದ ಕೆಲವರ ಬದಲಾವಣೆ ಆಗುತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬಹುತೇಕ ಚರ್ಚೆ ಒಂದು ಹಂತಕ್ಕೆ ಬಂದಿದೆ. ಗೊಂದಲ ಇರುವ ಕ್ಷೇತ್ರಗಳ ಬಗ್ಗೆ ಇನ್ನೂ ಚರ್ಚೆ ಆಗಬೇಕಿದೆ. ನವದೆಹಲಿಯಲ್ಲಿ 2 ದಿನಗಳ ಕಾಲ ಸಭೆ ನಡೆಸಲಾಗಿದೆ ಅಂತಂದ್ರು. ವಯಸ್ಸಿನ ಕಾರಣದಿಂದ, ಆರೋಗ್ಯದ ಕಾರಣದಿಂದ ಸ್ಪರ್ಧೆ ಮಾಡಲ್ಲ. ಸೊ ಅವರೂ ಕೂಡ ಬದಲಾವಣೆ ಆಗುವಂಥ ಒಂದು ಸ್ಥಿತಿ ಈ ಬಾರಿ ಇದೆ. ಯಾವಾಗ ಬೇಕಾದರೂ ಅಭ್ಯರ್ಥಿ ಘೋಷಣೆ ಆಗಬಹುದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಐಸಿಸಿ ಆದಷ್ಟು ಬೇಗ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸುತ್ತೆ. ಅಭ್ಯರ್ಥಿ ಆಯ್ಕೆಯ ಬಗ್ಗೆ ನಿನ್ನೆ ಮೀಟಿಂಗ್ ನಡೆಯಿತು ಅಂತ ಟಿಕೆಟ್ ವಿಚಾರವಾಗಿ ಮಾತನಾಡಿದ್ದಾರೆ. ನೋಡೋಣ ಅವ್ರೇನ್ ಮಾಡ್ತಾರೆ. ಅಲ್ಲ, ಈಗ ಎಷ್ಟು ಜನ ಇರ್ತಾರೆ ನಾನು ಹೇಳಕ್ಕಾಗಲ್ಲ. 50% ಅಂತ ಹೇಳಿದೀನಿ. 50% ಚರ್ಚೆ ಮಾಡಿದೀವಿ ಅಂತ ಹೇಳಿದೀವಿ. ಲೋಕಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅಂತ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಹೇಳಿದ್ದಾರೆ. ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಪಕ್ಷದ ನಾಯಕರು ನನಗೆ ಹೇಳಿದ್ರು. ಆದ್ರೆ ನಾನು ಲೋಕಸಭಾ ಚುನಾವಣೆಯಿಂದ ಹಿಂದೆ ಸರಿದಿದ್ದೇನೆ ಅಂದ್ರು. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಎಂಟಿಬಿ ಹೆಸರು ಕೇಳಿ ಬಂದಿತ್ತು. ನಮ್ಮ ಹೆಸರು ನಿಲ್ಲಾಕ ನಾನು ಚುನಾವಣೆ ನಿಲ್ಲಕ್ಕೆ ನಿರಾಕರಿಸಿದ್ದೇನೆ. ನಿಲ್ಲಲ್ಲ. ಬೆಂಬಲಿಗರು ಪಾಪ ಅವರ ಅಭಿಮಾನಿಗಳಿದ್ದಾರೆ, ಒತ್ತಾಯ ಮಾಡಿದ್ದಾರೆ ಬಹಳ ಜನ. ಸಂಸದ ರಾಘವೇಂದ್ರ, ಬಿಎಸ್ವೈ ಹಾಗೂ ವಿಜೇಂದ್ರ ಸೂಚನೆ ಮೇರೆಗೆ ಹಾವೇರಿಯಲ್ಲಿ ಪಕ್ಷ ಸಂಘಟಿಸುತ್ತಿದ್ದೇನೆ ಅಂತ
ಈಶ್ವರಪ್ಪ ಪುತ್ರ ಕಾಂತೇಶ್ ಹೇಳಿದ್ದಾರೆ. ನನಗೆ ಟಿಕೆಟ್ ಕೊಟ್ಟು ಗೆಲ್ಲಿಸುವ ಪ್ರಯತ್ನ ಮಾಡ್ತಾರೆ ಅನ್ನೋ ವಿಶ್ವಾಸವಿದೆ ಅಂತ ಹೇಳಿದರು. ಹಾವೇರಿಯಿಂದ ನಾನು ಟಿಕೆಟನ್ನು ಕೂಡ ಕೊಡಿಸ್ತೇನೆ, ಜೊತೆಗೆ ಪ್ರಚಾರಕ್ಕೂ ಬಂದು ನೀವು ಗೆಲ್ಸೋಂಥ ಜವಾಬ್ದಾರಿ ನಂದು ಅಂತ ಅವರು ಹೇಳಿರ್ತಕ್ಕಂಥ ಈ ಸಂದರ್ಭದಲ್ಲಿ, ಮಾನ್ಯ ಯಡಿಯೂರಪ್ಪನವರು ಹೇಳಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು ನನಗೆ ಟಿಕೆಟನ್ನು ಕೂಡ ಕೊಡಿಸ್ತಾರೆ ಮತ್ತು ಸಂಪೂರ್ಣವಾದಂಥ ಆಶೀರ್ವಾದ ಮಾಡಿ ನನಗೆ ಗೆಲ್ಲಿಸ್ಕೊಡೋಂಥ ವಿಶ್ವಾಸ ನನ್ನಲ್ಲಿದೆ. ಸಚಿವರು ಲೋಕಸಭೆಗೆ ಸ್ಪರ್ಧಿಸುವ ಬಗ್ಗೆ ಸಚಿವ KH ಮುನಿಯಪ್ಪ ಪ್ರತಿಕ್ರಿಯಿಸಿದ್ದಾರೆ. ಟಿಕೆಟ್ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಲಿದೆ. ನಾನು ಟಿಕೆಟ್ ಕೇಳಿಲ್ಲ, ಅಭ್ಯರ್ಥಿ ಯಾರೇ ಆದರೂ ಗೆಲ್ಲಿಸುವ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೇಳಿದರು. ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ತಗೊಂಡು ತೀರ್ಮಾನ ಏನೇ ತಗೊಳ್ಳಿ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಕ್ಯಾಂಡಿಡೇಟ್ ಯಾರೇ ಆಗಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸೋದು ನಮ್ಮ ಕೆಲಸ, ಆ ಕೆಲಸವನ್ನು ಮಾಡ್ತೀವಿ. ರಾಜ್ಯ ಸರ್ಕಾರ ಪತನ ಆಗುತ್ತೆ ಎಂದ ಬಿಜೆಪಿ ಶಾಸಕ ಯತ್ನಾಳ್ಗೆ ಸಚಿವ ಮಧು ಬಂಗಾರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಯತ್ನಾಳ್ಗೆ ಮಾಡಲು ಕೆಲಸ ಇಲ್ಲ, ಬಸ್ ನಿಲ್ದಾಣದಲ್ಲಿ ಕುಳಿತು ಜ್ಯೋತಿಷ್ಯ ಹೇಳೋಕೆ ಹೇಳಿ ಅಂತ ತಿರುಗೇಟು ಕೊಟ್ಟರು. ನಾ ಇಷ್ಟೇ ಮಧು ಬಂಗಾರಪ್ಪ ಅವ್ರು ಹೇಳ್ತೀನಿ, ನಿಮ್ಮ ಸರ್ಕಾರ ಭಾಳ ದಿವಸ ಇರುವುದಿಲ್ಲ. ಇನ್ನು 3-4 ಲೋಕಸಭೆ ಆಗೋಣ ನಿಮ್ಮದು ಸರ್ಕಾರ ಬೀಳೋದು ಖಚಿತ. ಓಕೆ, ಯತ್ನಾಳ್ ಅವರಿಗೆ ಮಾಡೋ ಕೆಲಸ ಇಲ್ಲ. ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಜ್ಯೋತಿಷ ಹೇಳಕ್ಕೆ ಹೇಳ್ರಿ. ಅಲ್ಲಿ ಜ್ಯೋತಿಷ ಭಾಳ ಜನರು ಕೇಳ್ತಾರೆ. ಯುವತಿ ಮೇಲೆ ಕಿರುತೆರೆ ನಟಿ ಹಲ್ಲೆ ಮಾಡಿರೋ ಆರೋಪ ಕೇಳಿ ಬಂದಿದೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಪಾಪಿ ತಾಯಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಯುವತಿ ಮೇಲೆ ಕಿರುತೆರೆ ನಟಿ ಹಲ್ಲೆ ಮಾಡಿರೋ ಆರೋಪ ಕೇಳಿ ಬಂದಿದೆ. ನಟಿ ಲಕ್ಷ್ಮೀ ಸಿದ್ದಯ್ಯ ಅಪಘಾತ ಮಾಡಿ ಮಾಧುರಿ ಎಂಬುವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಡಿಸೆಂಬರ್ 6ರಂದು ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಘಟನೆ ನಡೆದಿದೆ. ಈ ಸಂಬಂಧ ಲಕ್ಷ್ಮಿ ಹಾಗೂ ಆನಂದ್ ಕುಮಾರ್ ವಿರುದ್ಧ ದೂರು ದಾಖಲಾಗಿದೆ. ಮಾಧುರಿ ಎಂಬುವವರು ತನ್ನ ಸೋದರಿ ಐಶ್ವರ್ಯ ಜೊತೆ ಹೋಗ್ತಾ ಇದ್ರು. ಈ ವೇಳೆ i20 ಕಾರಿನಿಂದ ಮಾಧುರಿ ಓಪೇಡ್ಗೆ ಡಿಕ್ಕಿಯಾಗಿದೆ. ಡಿಕ್ಕಿ ಹೊಡೆದಿದ್ದಲ್ಲದೆ ಲಕ್ಷ್ಮೀ ಸಿದ್ದಯ್ಯ ಕಿರಿಕ್ ಮಾಡಿದ್ದಾರಂತೆ. ಅಷ್ಟೇ ಮಾಧುರಿ ಹಾಗೂ ಐಶ್ವರ್ಯ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಹಲ್ಲೆ ನಡೆಸಿ ಮಾಧುರಿ ಮೊಬೈಲ್ ಕಸಿದಿದ್ದಾರೆ ಎಂದು ದೂರು ದಾಖಲಾಗಿದೆ. ಯಾರಾದ್ರೂ ಕೆಳಗಡೆ ಬಿದ್ದರೆ ಏನಾಯ್ತು ಅಂತ ಬಂದು ನೋಡ್ತಾರೆ. ಬಟ್ ಆ ಲೇಡಿ ಅಂತೂ ಕೆಳಗಡೆನೇ ಇಳಿದಿಲ್ಲ, ಕಾರ್ ಬಿಟ್ಟು. ಏನ್ ತಗೊಂಡು ನೋಡಿದೆ ಅವ್ರು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಡ್ಯಾಶ್ ಡ್ರೈವ್ ಮಾಡಿದ್ದಾರೆ. ಮತ್ತೆ ಏನ್ ತಕ್ಕಂತ ನಾವು ಹೋಗಿ ಕೇಳಿದ್ದಕ್ಕೆ ನಂಗೆ ಹಲ್ಲೆ ಮಾಡಿದ್ರು. ಹಲ್ಲೆ ಆರೋಪ ಸಂಬಂಧ ಕಿರುತೆರೆ ನಟಿ ಲಕ್ಷ್ಮಿ ಹಾಗೂ ಆನಂದ್ ಕುಮಾರ್ ವಿರುದ್ಧ ದೂರು ದಾಖಲಾಗಿದೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಯಾರ ಸಂಪರ್ಕಕ್ಕೂ ಸಿಗದ ಲಕ್ಷ್ಮೀ ಸಿದ್ದಯ್ಯ ಬೆಳ್ಳಂಬೆಳಗ್ಗೆ ಮನೆಗಿಂದ ತೆರಳಿದ್ದಾರೆ. ಬೆಂಗಳೂರಿನ ಇಟ್ಟಮಡುವಿನ ನಿವಾಸದಿಂದ ನಾಪತ್ತೆಯಾಗಿದ್ರು. ಮಾಧುರಿ ಅಣ್ಣ ಅವತ್ತು ಕುಡಿದು ಸ್ಥಳಕ್ಕೆ ಬಂದಿದ್ರು. ದೇವರಿದ್ದಾನೆ, ಸುಳ್ಳು ಹೇಳಿದ್ರೆ ಅನುಭವಿಸ್ತಾರೆ ಅಂತ ಕಿರುತೆರೆ ನಟಿ ಲಕ್ಷ್ಮೀ ಸಿದ್ದಯ್ಯ ಹೇಳಿದ್ದಾರೆ. ನಾನು ಮಾಧುರಿ ಅವರಿಗೆ ಯಾವುದೇ ಹಲ್ಲೆ ಮಾಡಿಲ್ಲ, ಕಾನೂನು ಹೋರಾಟ ಮಾಡ್ತೇನೆ ಅಂದಿದ್ದಾರೆ. ಸರ್, ನನ್ನಿಂದ ಯಾವ ಹಲ್ಲೆನೂ ಆಗಿಲ್ಲ, ಮಾತಾಡಿದ್ದೀವಿ, ಇಲ್ಲ ಅಂತ ಹೇಳಿಲ್ಲ. ಆದರೆ ಅವರು ಅಷ್ಟು ಹೇಳಿರೋದು, ಅವ್ರಿಗೆ ಕೈ ತಿರುಚಿ ಹೊಡೆದಿರೋದು, ಫೋನ್ ಎತ್ಕೊಂಡು ಹೋಗಿರೋದು, ಕುಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದು, ಅದೆಲ್ಲ ನಿಜವಾಗ್ಲೂ ಅಪ್ಪಟ ಸುಳ್ಳು. ದೇವರು ಅಂತ ಒಬ್ಬ ಮೇಲಿದ್ದಾನೆ, ಆ ಕರ್ಮ ಅವರು ಅನುಭವಿಸ್ತಾರೆ. ಸುಳ್ಳು ಹೇಳಿದ್ರೆ ನ್ಯಾಯ ಎಲ್ರಿಗೂ ಇದ್ದೇ ಇದೆ ಸರ್. ಕೆಳಗೆ ಇಳಿಯೇ ಎಂದು ಏಕವಚನದಲ್ಲಿ ನಿಂದಿಸಿದ್ದಾರೆ ಅಂತ ಕಿರುತೆರೆ ನಟಿ ಲಕ್ಷ್ಮೀ ಸಿದ್ದಯ್ಯ ಆರೋಪ ಮಾಡಿದ್ದಾರೆ. ಬೈಕ್ನಲ್ಲಿ ಬಂದು ಎಡಗಡೆ ಮಿರರ್ಗೆ ಗುದ್ದಿ ಹೋಗಿದ್ರು, ಕಾಮನ್ ಸೆನ್ಸ್ ಗಿಲ್ವಾ ಎಂದು ಬಾಯಿಗೆ ಬಂದಂತೆ ಮಾತಾಡಿದ್ರು ಅಂತ ಕಿಡಿಕಾರಿದ್ದಾರೆ. ನನ್ನ ಲೆಫ್ಟ್ ಸೈಡ್ ಮಿರರ್ಗೆ ಡಬ್ 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 ಅಂತ ಹೊಡೆದು ಕಾಮನ್ ಸೆನ್ಸ್ ಇಲ್ವಾ ಅಂತ ಡೈರೆಕ್ಟಾಗಿ ಬೈಯಕ್ಕೆ ಶುರು ಮಾಡಿದ್ರು. ಟಚ್ ಆಗಿದ ತಕ್ಷಣ ಹೋಗಿ ನನ್ನ ಮೂಮೆಂಟಲ್ಲಿ ಇದ್ದಿದ್ದ ಕಾರ್ ಮುಂದೆ ಗಾಡಿನ ನಿಲ್ಲಿಸಿದ್ರು. ಗ್ಯಾಪ್ ಜಾಸ್ತಿ ಇರಲಿಲ್ಲ, ಸೊ ಒಂದು ಸ್ವಲ್ಪ ಬ್ರೇಕ್ ಲೈಟು ಒಂಚೂರು ಟಚ್ ಆಯಿತು. ಬೆಂಗಳೂರಿನ ತಿಪ್ಪೇನಹಳ್ಳಿ ಜನರು ಕುಡಿಯೋ ನೀರಿಗಾಗಿ ಪರದಾಡಿದ್ದಾರೆ. ಜಲಕ್ಷಾಮವೇ ಉಂಟಾಗಿದೆ. ನೀರು ಪೋಲಾಗೋದನ್ನು ತಡೆಗಟ್ಟುವುದಕ್ಕೆ ಬಿಡಬ್ಲ್ಯೂಎಸ್ಎಸ್ಬಿ ದಂಡ ಹಾಕೋಕೆ ಮುಂದಾಗಿದೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಟಿವಿ9 ನಿರಂತರ ವರದಿಯಿಂದಾಗಿ ರಾಜ್ಯ ಆಟೋ ಕ್ಯಾಬ್ ಚಾಲಕನಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಹಿಂದಿನ ಸರ್ಕಾರದ ಅನುಮತಿಯನ್ನ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಿದೆ. ವಿದ್ಯುತ್ ಬೈಕ್ ಟ್ಯಾಕ್ಸಿ ಯೋಜನೆ 2021 ರದ್ದುಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಪೊಲೀಸ್
ಬಂದೂಕು ತರಬೇತಿಗೆ ಸಾರ್ವಜನಿಕರು ಕಂಗಾಲಾಗಿದ್ದಾರೆ. ದೇವನಹಳ್ಳಿ ಹೊರವಲಯದ ನೀಲೇರಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಬೆಟ್ಟದ ಮೇಲಿನ ತರಬೇತಿ ವೇಳೆ ಮಿಸ್ ಫೈರಿಂಗ್ ಆಗಿ ಗುಂಡುಗಳು ಗ್ರಾಮಕ್ಕೆ ಬಂದು ಬೀಳ್ತಿವೆ. ಇದನ್ನ ಟಿವಿ9 ವರದಿ ಮಾಡುತ್ತಿದ್ದಂತೆ ಸಿಎಆರ್ ವೆಸ್ಟ್ ಡಿಸಿಪಿ ಮತ್ತು ಎಸ್ಪಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ತಾತ್ಕಾಲಿಕವಾಗಿ ತರಬೇತಿ ನಿಲ್ಲಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನ ತಿಪ್ಪೇನಹಳ್ಳಿಯ ಜನರು ಕುಡಿಯುವ ನೀರಿಗಾಗಿ ಪರದಾಡಿದ್ದಾರೆ. ರಸ್ತೆಯಲ್ಲಿ ಹೋಗ್ತಿದ್ದ ಖಾಸಗಿ ಟ್ಯಾಂಕರ್ ತಡೆದು ನೀರು ಹಿಡಿದಿದ್ದಾರೆ. ರಸ್ತೆಯಲ್ಲಿ ಖಾಲಿ ಕೊಡ ಇಟ್ಟು ಆಕ್ರೋಶ ಹೊರಹಾಕಿದ್ದಾರೆ. ರಸ್ತೆಯಲ್ಲಿ ಹೋಗ್ತಿದ್ದ ಟ್ಯಾಂಕರ್ ತಡೆದು ನಮಗೆ ನೀರಿಲ್ಲ ಅಂತ ಅಳಲು ತೋಡಿಕೊಂಡ್ರು.